ಸುಪ್ರಿ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್. ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಆಲ್ರೆಡಿ ತಮಿಳಿಗೆ ನೋಡಿದಾಗೆ ಗೃಹಲಕ್ಷ್ಮಿಯರಿಗಂತೂ ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಾನು ಮೊನ್ನೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. ಮೇ 3ನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಬೋದು ಅಂತ ಹೇಳ್ಬಿಟ್ಟು. ನಿಜಕ್ಕೂ ಗೃಹಲಕ್ಷ್ಮಿ ಯೋಜನೆ ಹಣ ಮೊನ್ನೆಯಿಂದನೇ ಇವಾಗ ಆಲ್ರೆಡಿ ಜಮಾ ಆಗ್ತಿದೆ ಅಂತಾನೆ ಹೇಳ್ಬೋದು. ಕೆಲವೊಬ್ಬರಿಗೆ 2,000 ಬರ್ತಿದೆ, ಇನ್ನು ಕೆಲವೊಬ್ರು ಗೃಹಲಕ್ಷ್ಮಿಯರಿಗೆ 4,000 ಹಣ ಕೂಡ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಯಾರಿಗೆಲ್ಲ 2,000 ರೂಪಾಯಿ ಬರ್ತಿದೆ, ಯಾಕೆ 2,000 ರೂಪಾಯಿ ಬರ್ತಿದೆ, ಮತ್ತೆ ಇನ್ನು ಯಾರಿಗೆಲ್ಲ 4,000 ಬರ್ತಿದೆ, ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿಯರಂತೂ ಕಾತುರದಿಂದ ಕಾಯ್ತಾ ಇದ್ರು. ಸೊ 3 ತಿಂಗಳ ಹಣನೂ ಕೂಡ ಕೆಲವೊಬ್ಬರಿಗೆ ಬಂದಿರಲಿಲ್ಲ, ಅಂಥವ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇವಾಗ ಆಲ್ರೆಡಿ ಜಮಾ ಆಗ್ತಿದೆ. ಸೊ ನಿಮಗೂ ಕೂಡ ಬಂದಿದ್ರೆ ಕಮೆಂಟ್ ಮೂಲಕನೂ ತಿಳಿಸಿ. ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆಲ್ಲ ಬಂದಿದೆ ಮತ್ತೆ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನೋಡೋಣ. ಹಾಗೆ 2,000 ರೂಪಾಯಿ ಹಣ ಯಾರಿಗೆಲ್ಲ ಬಂದಿದೆ, ಹಾಗೆ 4,000 ಒಟ್ಟೊಟ್ಟಿಗೆ ಇಲ್ಲಿ 4,000 ಹಣ ಕೂಡ ಕೆಲವೊಬ್ಬರಿಗೆ ಬಂದಿದೆ. ಸೊ ಯಾರಿಗೆಲ್ಲ ಬಂದಿದೆ, ಯಾವ ಒಂದು ಗೃಹಲಕ್ಷ್ಮಿಯರಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಹಾಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಹಾಲ್ ಅಂತ ಇರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಾನು ಮೊನ್ನೆ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗೆ ಒಂದು 3ನೇ ವಾರದಲ್ಲಿ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಹೇಳಿದರು. ಇದ್ರ ಬಗ್ಗೆ ಸುಮಾರು ಚರ್ಚೆಗಳು ಕೂಡ ನಡೀತು. ನ್ಯೂಸ್ ಚಾನಲ್ಗಳಲ್ಲೂ ಕೂಡ ನೀವು ಕೂಡ ನೋಡೇ ಇರ್ತೀರ. ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೋ ಬರಲ್ವೋ ಅಂತಾನೆ ಇತ್ತು. ಸೊ ಫೈನಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಹೇಳಿದರು. ಸೊ ಈ ತಿಂಗಳು ಹಾಕೋಕ್ಕಾಗಲ್ಲ ಅಂತಲೂ ಕೂಡ ಮೊನ್ನೆ ಹೇಳಿದರು. ಸೊ ಅದಾದಮೇಲೆ ಏನು ಮಾಡಿದ್ರು, ಗೃಹಲಕ್ಷ್ಮಿ ಯೋಜನೆ ಹಣ DBT ಮೂಲಕ ಬುಕ್ ಮಾಡಲಾಗಿದೆ, ಈ ವಾರನೇ ಬರುತ್ತೆ. ಮೊನ್ನೆಯಿಂದನೇ 3 ಗಂಟೆಯಿಂದನೇ ಜಮಾ ಪ್ರಾರಂಭ ಆಗಿದೆ ಅಂತಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿದೆ ಗೃಹಲಕ್ಷ್ಮಿಯರ ಖಾತೆಗೆ, ಇವಾಗ ಆಲ್ರೆಡಿ ಜಮಾ ಆಗ್ತಿದೆ ಅಂತಲೂ ಕೂಡ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಹೇಳಿದರು. ಸೊ ಅದೇ ಥರವಾಗಿ 2,000 ರೂಪಾಯಿ ಹಣ ಯಾರಿಗೆಲ್ಲ ಬರ್ತಿದೆ, 4,000 ಹಣ ಯಾರಿಗೆಲ್ಲ ಬರ್ತಿದೆ ಅಂತಲೂ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನೋಡಿದ್ರೆ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಏನಂದ್ರೆ ಇವಾಗ ಈ ಒಂದು 18ನೇ ಕಂತಿನ ಹಣ ಕೆಲವರಿಗೆ ಅಂದರೆ ಗೃಹಲಕ್ಷ್ಮಿಯರಿಗೆ ಕೆಲವೊಬ್ಬರಿಗೆ ಜಮಾ ಆಗಿದೆ 18ನೇ ಕಂತಿನ ಹಣ, ಇನ್ನೂ ಕೆಲವರಿಗೆ ಜಮಾ ಆಗಿಲ್ಲ ನೋಡಿ. ಅವರಿಗೆ 18 ಮತ್ತು 19ನೇ ಕಂತಿನ ಹಣ ಸೇರಿಸಿ ಟೋಟಲ್ ಆಗಿ ಒಟ್ಟಿಗೆ ಇಲ್ಲಿ 4,000 ಹಣ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಒಟ್ಟೊಟ್ಟಿಗೆ ಇಲ್ಲಿ 4,000 ಹಣ ಜಮಾ ಆಗ್ತಿದೆ. ಯಾರಿಗೆ ಇಲ್ಲಿ 18ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲ್ಲ ನೋಡಿ, ಅವ್ರಿಗೆ ಇಲ್ಲಿ ಒಟ್ಟೊಟ್ಟಿಗೆ 18 ಮತ್ತು 19ನೇ ಕಂತಿನ ಹಣ ಎರಡೂ ಕೂಡ ಸೇರಿಸಿ ಅವ್ರಿಗೆ 4,000 ಹಣ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಇನ್ನು ನೋಡೋದಾದ್ರೆ ನಾವು ಇಲ್ಲಿ 19ನೇ ಕಂತಿನ ಹಣ, ಇವಾಗ ಆಲ್ರೆಡಿ 18ನೇ ಕಂತಿನ ಹಣ ಮೊದಲೇ ಬಂದಿದೆ, ನಮಗೆ 3 ತಿಂಗಳ ಹಿಂದೆನೇ ಬಂದಿದೆ ಅನ್ನೋರಿಗೆ 19ನೇ ಕಂತಿನ ಹಣ ಇವಾಗ ಆಲ್ರೆಡಿ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಗೃಹಲಕ್ಷ್ಮಿಯರಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ರು. ಅಂದರೆ ಈ ಒಂದು ದುಡ್ಡಿಂದ ಸುಮಾರು ಜನ ಮೆಡಿಷನ್ ಫೀಸ್ಗಾಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಮಕ್ಕಳಿಗೆ ಬುಕ್ಸ್ ಕೊಡಿಸೋದಾಗಿರ್ಬೋದು, ಮನೆಗೆ ಒಂದು ರೇಷನ್ ತರೋದಾಗಿರ್ಬೋದು, ವಾಟರ್ ಬಿಲ್ ಆಗಿರ್ಬೋದು, ಏನೇನಕ್ಕಾದರೂ ತುಂಬಾ ಯೂಸ್ ಮಾಡ್ಕೊಳ್ತಾ ಇದ್ರು. ಇದರಿಂದಾನೇ ಒಂದಷ್ಟು ಬಿಸ್ನೆಸ್ ಕೂಡ ಮಾಡ್ತಿರೋರು ಆಗಿರ್ಬೋದು, ಅಂಥವ್ರಿಗೆಲ್ಲ ತುಂಬಾ ಯೂಸ್ ಆಗ್ತಿದ್ದು. ಈ ಒಂದು ಅಮೌಂಟ್ ಯಾವಾಗ ಬರುತ್ತೋ ಅಂತ ಹೇಳ್ಬಿಟ್ಟು ತುಂಬಾ ಗೃಹಲಕ್ಷ್ಮಿಯರು ವೆಯ್ಟ್ ಮಾಡ್ತಿದ್ರು ಅಂತಲೇ ನೋಡ್ಬೋದು. ಸೊ ಅಂಥವ್ರಿಗೆಲ್ಲ ತುಂಬಾ ಯೂಸ್ ಆಗಿದೆ. ಇವಾಗ ಆಲ್ರೆಡಿ ಮೊನ್ನೆಯಿಂದ ಜಮಾ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಿದೆ 2,000 ರೂಪಾಯಿ ಮತ್ತು 4,000 ರೂಪಾಯಿ ಅಂದರೆ 18ನೇ ಕಂತಿನ ಹಣ ಜಮಾ ಆಗ್ತಿದೆ, 18ನೇ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದೇ ಥರವಾಗಿ ನಮಗೆ 18, 19ನೇ ಕಂತಿನ ಹಣ ಎರಡೂ ಕೂಡ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಅಂದರು. ಸೊ 4,000 ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಅದಲ್ಲದೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನು ಯಾವ್ಯಾವ ಜಿಲ್ಲೆಗಳಿಗೆಲ್ಲ ಇವತ್ತು ಕೂಡ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋದಾದರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆ ಅಂದರೆ ಬಾಗಲಕೋಟೆ, ಬಳ್ಳಾರಿ, ಬೆಳಗಾವಿ, ಬೆಂಗಳೂರು ರೂರಲ್ ಮತ್ತು ಬೆಂಗಳೂರು ಅರ್ಬನ್ ಆಗಿರ್ಬೋದು, ಈ ಕಡೆ ಬೀದರ್, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಈ ಕಡೆ ಚಿತ್ರದುರ್ಗ, ದಕ್ಷಿಣ ಕನ್ನಡ, ದಾವಣಗೆರೆ ಆಗಿರ್ಬೋದು, ಗದಗ, ಧಾರವಾಡ, ಇನ್ನೊಂದು ಕಡೆ ಹಾಸನ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಕಲಬುರಗಿ, ಕೊಡಗು, ಕೋಲಾರ, ಕೊಪ್ಪಳ, ಈ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ, ರಾಮನಗರ, ರಾಯಚೂರು, ಮೈಸೂರು, ಮಂಡ್ಯ, ಕೊಪ್ಪಳ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಉಡುಪಿ, ಉತ್ತರ ಕನ್ನಡ, ಯಾದಗಿರಿ, ವಿಜಯನಗರ, ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಮೊನ್ನೆಯಿಂದನೇ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಒಟ್ಟಿಗೆ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೂ ಬರಲ್ಲ, ಆದರೆ ಈ ಒಂದು ಮೇ ತಿಂಗಳ ಎಂಡ್ ಒಳಗಡೆ ನಿಮಗೆ ಗೃಹಲಕ್ಷ್ಮಿಯರ ಖಾತೆಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಈ ಒಂದು 18 ಮತ್ತು 19ನೇ ಕಂತಿನ ಹಣ ಸೇರಿಸಿ 4,000 ಹಣ ಜಮಾ ಆಗುತ್ತೆ. 18ನೇ ಕಂತಿನ ಹಣ ಬಂದಿರೋರಿಗೆ
19ನೇ ಕಂತಿನ ಹಣ ಏನು 2,000 ರೂಪಾಯಿ ಬರಬೇಕಿದ್ದು ಅದು ಕೂಡ ಬರುತ್ತೆ ನಿಮಗೆ. ಅದಾದ ನಂತರ 20ನೇ ಕಂತಿನ ಹಣ ಕೂಡ ಇನ್ನೇನು ಬರುತ್ತೆ ಅಂತಲೂ ಕೂಡ ಗೃಹಲಕ್ಷ್ಮಿಯರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಅಂತಲೇ ಹೇಳ್ಬೋದು. ಸೊ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆಲ್ಲ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನಾಳೆ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ. ಆಲ್ಮೋಸ್ಟ್ ಇಲ್ಲಿ ಹಾಸನ ಜಿಲ್ಲೆ, ಹಾವೇರಿ, ಕಲಬುರಗಿ, ಕೊಡಗು, ಕೋಲಾರ, ಕೊಪ್ಪಳ ಈ ಒಂದು ಜಿಲ್ಲೆಗಳಲ್ಲಿ ನಾಳೆ ಬೇಗ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಡಿ.